ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸ್ನೇಹಿತನೇ ಮನೆ ಕಟ್ಟಿಕೊಡ್ತಾನೆ ಅಂತ ನಂಬಿ ಕೆಲಸ ಕೊಟ್ರೆ ಅದೇ ಗೆಳೆಯ ಇಡೀ ಮನೆಗೆ ಕನ್ನ ಹಾಕಿದ್ದಾನೆ. ಹೌದು, ಕೆಲಸದ ವಿಚಾರಕ್ಕೆ ನಡೆದ ಜಗಳ ಮನಸ್ಸಿನಲ್ಲಿ ಇಟ್ಕೊಂಡು ಶಿಷ್ಯಂದಿರನ್ನ ಬಿಟ್ಟು ಗೆಳೆಯನ ಮನೆಯಲ್ಲಿ ಚಾಕು ತೋರಿಸಿ ಲಕ್ಷಾಂತರ ರೂಪಾಯಿ ದರೋಡೆ ಮಾಡಿಸಿದ್ದ ಖತರ್ನಾಕ್ ಮೇಸ್ತ್ರಿ ಹಾಗೂ ಆತನ ಗ್ಯಾಂಗ್ ಅನ್ನ ಬೆಂಗಳೂರಿನ ಚಿಕ್ಕಜಾಲ ಪೊಲೀಸರು ಕೊನೆಗೂ ಬಂಧಿಸಿದ್ದಾರೆ. ಹಾಗಾದ್ರೆ ಆತ ಕನ್ನ ಹಾಕಲು ಅಸಲಿ ಕಾರಣ ಏನಿತ್ತು ನೋಡಿ ಈ ಕ್ರೈಮ್ ಸ್ಟೋರಿ. ಗೆಳೆಯನಿಂದಲೇ ಗೆಳೆಯನ ಮನೆ ದರೋಡೆ ಪ್ಲಾನ್. ಮನೆಗಳವು ಮಾಡೋಕೆ ಚೂ ಬಿಟ್ಟಿದ್ದ ಮೇಸ್ತ್ರಿ ಅಂದರ್. ಸ್ನೇಹಿತನೇ ಮನೆ ಕಟ್ಟಿಕೊಡ್ತಾನೆ ಅಂತ ನಂಬಿ ಕೆಲಸ ಕೊಟ್ರೆ ಅದೇ ಗೆಳೆಯ ಇಡೀ ಮನೆಗೆ ಕನ್ನ ಹಾಕಿದ್ದಾನೆ. ಈ ಆಘಾತಕಾರಿ ಘಟನೆ ನಡೆದಿರುವುದು ಬೆಂಗಳೂರಿನ ಚಿಕ್ಕಜಾಲದ ಹುಣಸಮಾರನಹಳ್ಳಿಯಲ್ಲಿ. ಇಲ್ಲಿನ ನಿವಾಸಿ ಸುದರ್ಶನ್ ಹಾಗೂ ಆತನ ತಂದೆ ಕೃಷ್ಣಾಚಾರಿ ಹೊಸ ಮನೆ ಕಟ್ಟಿಸಲು ಮೇಸ್ತ್ರಿಗಾಗಿ ಹುಡುಕುತ್ತಿದ್ರು. ಈ ವೇಳೆ ಸುದರ್ಶನ್ ತನ್ನ ಗೆಳೆಯನೇ ಆಗಿರುವಾಗ ಮೇಸ್ತ್ರಿ ಗುರುಪ್ರಸಾದ್ಗೆ ಮನೆ ಕಟ್ಟಿಕೊಡುವ ಜವಾಬ್ದಾರಿ ನೀಡಿದ್ದ. ಗುರುಪ್ರಸಾದ್ ಕೂಡ ಕಡಿಮೆ ಸಂಭಾವನೆ ಪಡೆದು ಕೆಲಸ ಆರಂಭಿಸಿದ್ದ. ಆದರೆ ದಿನನಿತ್ಯ ಸುದರ್ಶನ್ ಮತ್ತು ಕೃಷ್ಣಾಚಾರಿ ಕೆಲಸ ಸರಿಯಿಲ್ಲ ಎಂದು ಆರೋಪ ಮಾಡುತ್ತಾ ನಿನಗೆ ಹಣ ನೀಡುವುದಿಲ್ಲ ಎಂದು ಮೇಸ್ತ್ರಿಗೆ ಎದುರಿಸುತ್ತಿದ್ದರಂತೆ. ಸರ್, ಅವತ್ತು 18ನೇ ತಾರೀಕು ಶನಿವಾರ ಅವನು ಗುರು ಒಬ್ಬ ನಮ್ಮ ಮನೆ ಕಟ್ಟಕ್ಕೆ ಒಪ್ಕೊಂಡಿದ್ದ. ಅವನು ಯಾರನ್ನ ಕಳಿಸಿ ಕಳ್ತನ ಮಾಡಿಸಿದ್ದಾನೆ. ಕ್ಯಾಮ್ರಾಲೆಲ್ಲ ಅವನು ಸಿಕ್ಕಿದ್ದಾರೆ. ಈಗ ಕೋರ್ಟಲ್ಲಿದ್ದಾರೆ. ಪೊಲೀಸರಲ್ಲಿ ಇಟ್ಕೊಂಡೋಗಿ ತನಿಖೆ ಮಾಡಿದ್ದಾರೆ. ಈ ಥರ ಮಾಡಿದ್ದೇನೆ, ನಮ್ಮ ಫ್ರೆಂಡೇ, ನಮ್ಮ ಮಗ ಫ್ರೆಂಡು. ಮನೆ ಕಳಿಸ್ತಾ ಇದ್ವಿ. ದುಡ್ಡು ಇರೋದು ಗೊತ್ತಿತ್ತೇನೆ ಅವನಿಗೆ, ನಂಗೆ ಸರಿ ಗೊತ್ತಿಲ್ಲ. ಅದು ಈ ಥರ ಮಾಡಿದ್ದೇನೆ ಅವನು. ಮೇಸ್ತ್ರಿ ಗುರುಪ್ರಸಾದ್ಗೆ ಇದೇ ವಿಚಾರದಿಂದ ಸಾಕಷ್ಟು ನೋವಾಗಿತ್ತಂತೆ. ಹೀಗಾಗಿ ಅವರಿಗೆ ಬುದ್ಧಿ ಕಲಿಸಬೇಕು ಎಂದು ಮನೆಗಳ್ಳತನ ದರೋಡೆ ಮಾಡೋ ಪ್ಲಾನ್ ಮಾಡಿದ್ದ. ಇದಕ್ಕಂತಲೇ ಆತನ ಶಿಷ್ಯಂದಿರಾದ ಅರ್ಬಾಜ್ ಹಾಗೂ ಜಿಬ್ರಾನ್ರನ್ನ ಕರೆಸಿ ದರೋಡೆ ಮಾಡಲು ಸಂಚು ರೂಪಿಸಿದ್ದನಂತೆ. ಅದರಂತೆಯೇ ಕಳೆದ ಏಪ್ರಿಲ್ 18ರಂದು ಅರ್ಬಾಜ್ ಮತ್ತು ಜಿಬ್ರಾನ್ ಚಾಕು ಹಿಡಿದು ಸುದರ್ಶನ್ ಮನೆಗೆ ನುಗ್ಗಿದ್ದಾರೆ. ಮನೆಯವರನ್ನ ಎದುರಿಸಿ 79 ಗ್ರಾಂ ಚಿನ್ನ, 64 ಗ್ರಾಂ ಬೆಳ್ಳಿ ಹಾಗೂ 12 ಲಕ್ಷ ರೂಪಾಯಿ ನಗದನ್ನು ದೋಚಿ ಎಸ್ಕೇಪ್ ಆಗಿದ್ದರು. ಕಳ್ರು ಅದೇ ನನಗೆ ದುಡ್ಡು ಬೇಕು ಚಾಕು ತೋರಿಸಿದ್ರು. ಫಸ್ಟು ಬಂದ ತಕ್ಷಣ ಅವನು ಗುರು ಬಂದಿದ್ದ, ಮನೆ ಕಟ್ಟಿರೋನು. ಅವನು ಹೋದ್ಮೇಲೆ ಇವರು ಎಲ್ಲಿದ್ರು ಗೊತ್ತಿಲ್ಲ, 2 ನಿಮಿಷಕ್ಕೆ ಬಂದುಬಿಟ್ರು. ನಂಗೆ ಬಾಕ್ಲು ಹಾಕಿಲ್ಲ. 2 ನಿಮಿಷ ಬರ್ತಾನೆ ಈ ಡೋರ್ ಹಾಕ್ಬಿಟ್ಟು ಅದು ರೂಮ್ ಡೋರನ್ನು ಹಾಕ್ಬಿಟ್ರು. ನನ್ನ ಇದೆಲ್ಲ ಕಟ್ಟಿಬಿಟ್ಟು ಬಾಯಿ ಎಲ್ಲ ಕಟ್ಟಿಬಿಟ್ಟು ಕೂಡಾಕ್ಬಿಟ್ರು. ದರೋಡೆ ಮಾಡಿದ ನಂತರ ಆರೋಪಿಗಳು ಸುಮಾರು 2 ತಿಂಗಳುಗಳ ಕಾಲ ಪೊಲೀಸರಿಗೆ ಸಿಗದೆ ತಲೆಮರೆಸಿಕೊಂಡಿದ್ದರು. ಈ ಸಂಬಂಧ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ನೆಟ್ವರ್ಕ್ ಸಿಗ್ನಲ್ ಹಾಗೂ ತಾಂತ್ರಿಕ ಸುಳಿವುಗಳ ಆಧಾರದ ಮೇಲೆ ತನಿಖೆ ನಡೆಸಿ ಕೊನೆಗೂ 3 ಆರೋಪಿಗಳ ಎಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟಿನಲ್ಲಿ ಈ ಪ್ರಕರಣವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಂಬಿದ ಸ್ನೇಹಿತನೇ ಮನೆಗೆ ಕನ್ನ ಹಾಕಿದರೆ ಇನ್ನು ಯಾರನ್ನು ನಂಬಬೇಕು ಅನ್ನೋ ಪ್ರಶ್ನೆ ಮೂಡುತ್ತದೆ. ಅದಕ್ಕೆ ಹೇಳೋದು, ಯಾರನ್ನೇ ಆಗಲಿ ಅತಿಯಾಗಿ ನಂಬುವ ಮುನ್ನ ನಿಮ್ಮ ಹುಷಾರಿನಲ್ಲಿ ನೀವಿರಿ. ಗಿರೀಶ್, BS ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.